ಓಂ ಪ್ರಿಯಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಗತ ಪ್ರಭಾ ಯಾಲೋಲ್ಲಾಸೋಕಲಾವಜ್ಯತಮತೆ ಜಗಜ್ಜನ್ಮಸ್ಥೇಮ ಪ್ರಳಯಜನಾಶೀಲಬಹುಷೇ ಮೋಷೇ ಕಾಮನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ತನ್ನಮಾಮಿ. ಓಂ ಓಂ ಅಥಾತೋನ್ಮಜಿಜ್ಞಾಸಾ ಓಂ ತತ್ಪದಂ ಎಲ್ಲವೈತ ಹಾಂ ಯದೀಯ ಚರಣಾಂಭೋಜಮ ಆಶ್ರಿತ್ಯ ನಿರ್ವೃತಾಃ ಎಲ್ಲ ಹೋಯ್ತಾ ಇದೇನು ಬಂದೆ ಇತ್ಯಾಧಿಕರಣ ಇದು ಭಾಳ ಮುಂದೋಗಿದೆ. ಆ 4-5 ದಿವಸ ಆಯ್ತಲ್ಲ ಗ್ಯಾಪ್ ಹೋಯ್ತು ಅಲ್ಲ. ಇದರಲ್ಲಿ ಪೇಜ್ ನಂಬರ್ ಬೇರೆ ಇದೆ. ದ್ವಿತೀಯ ಪಾದ ಬ್ರಹ್ಮದೃಷ್ಟ್ಯಧಿಕರಣ. ಅದು ತಸ್ಮಾತ್ ಅತತ್ವಂ ಸೌಪಾಸ್ಯಂ, ಅತತ್ವವನ್ನು ಉಪಾಸನೆ ಮಾಡಿಕೊಡೋದು. ಅದಾದ ಮೇಲೆ ಚಂಡಾಲಂ ನೃಪ ಇತ್ಯುಕ್ತೆ ನೃಪಶ್ಚಂಡಾಲ ಇತ್ಯಪಿ ಕಾವಿಷೇ ಆಗಿದೆ ಅದೇ ಆಗಿದೆ. ಪುರತೋ ನರದೇವಸ್ಯ ಚಂಡಾಲೋ ಯದಿ ಪೂಜ್ಯತೆ ರಾಜವತ್ ಕಿಂ ನ ಕೋಪಸ್ಯಾತ್ ರಾಜ್ಞೋ ಲೋಕೆ ಅಭಿಪಶ್ಯತಿ. ಚಂಡಾಲೋ ನೃಪ ಇತ್ಯುಕ್ತೆ ನೃಪಶ್ಚಂಡಾಲ ಇತ್ಯಪಿ. ಚಂಡಾಲ ನೃಪ ಅನ್ನೋದು ಒಬ್ಬ ಚಂಡಾಲ ನೃಪನ ಚಂಡಾಲ ಅಂತ ಕರೆಯೋದು. ಈ ಚಂಡಾಲ ನೃಪ ಅಂದರೆ ಏನಾಗುತ್ತೆ ಅವರಿಗೆ ಭಾರಿ ಖುಷಿಯಾಗಿದೆ, ಯಾಕೆ ಭಾರಿ ದೊಡ್ಡದು. ಆದರೆ ಅವನ್ನ ಕರೆದರೆ ಎಷ್ಟು ಅವಮಾನ ಆಗೋದಿಲ್ಲ. ಈ ಬ್ರಹ್ಮನನ್ನು ಜೀವ ಆಗ್ತಾನೆ ಅಂದರೆ ಏನಾಯ್ತು ಗತಿ? ಈಗ ಬ್ರಹ್ಮ ಎಲ್ಲಿಂದ ಎಲ್ಲಿ ಬಂದಾಗಾಯ್ತು ಈಗ ಗೊತ್ತಾಯ್ತಾ. ಆದರೆ ಎಲ್ಲಿಂದ ಎಲ್ಲಿ ಬರಬೇಕೀಗ? ಇದಂತೂ ಎರಡೂ ಸಾಧ್ಯ ಇಲ್ಲ, ಎರಡೂ ತಪ್ಪೆ. ಅದು ಇದು ಭಾರಿ ನೋಡೋದಕ್ಕೂ ಹಾಕ್ಕೊಂಡು ಕಾಣುತ್ತೆ, ಅದು ಎದುರಿಗಿದ್ದಾನೆ ಹೊಡೆದಾಕ್ಬಿಡ್ತಾನೆ. ಕೋ ವಿಶೇಷ ಪರಿಜ್ಞಾನೇ ನೃಪೇಣ ಸ್ಯಾತ್ ಕಥಂಚನ. ಮತ್ತು ರಾಜರು ಏನು ವ್ಯತ್ಯಾಸ ಬಂತು ಇಬ್ಬರಿಗೂ ಕೂಡ ಮತ್ತೆ ಹೇಳ್ತಾರೆ. ಪುರತೋ ನರದೇವಸ್ಯ, ನರದೇವ ಅಂದರೆ ರಾಜ. ಚಂಡಾಲೋ ಇತಿ ಪೂಜೆ, ರಾಜನ ಕೂಡಿಸ್ಬಿಟ್ಟಿದ್ದಾನೆ, ಚಂಡಾಲನ ಪೂಜೆ ಮಾಡ್ತಾ ಇದ್ದಾನೆ. ರಾಜವತ್ಯಂ ನಕೋಪಶ್ಚಾತ್ ರಾಜ್ಞೋ ಲೋಕೆ ವಿಪಶ್ಯತಿ. ಜನನು ಬೈತಾರೆ, ರಾಜನು ಬೈತಾರೆ. ಇದು ಹೀಗೇನು ಮಾಡೋಕ್ಕೆ ಸ್ವಲ್ಪ ಜ್ಞಾನ ಬೇಡ ನಿನಗೀಗ ಅಂತ ಹೇಳೋದಿಲ್ಲ. ಶಿಷ್ಯರು ಸಾವಳಿ ಬಿಟ್ಟ ಶಿಷ್ಯನ ಪಾತಪತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಏನು ಮಾಡ್ತಾರಾಗ? ಅವನು ಒಪ್ತಾನೆ, ಫಸ್ಟು ಜನ ಒಪ್ತಾರ, ಅವ್ರು ಒಪ್ತಾರ, ಎಲ್ಲ ತಪ್ಪುಗಳು ಆ ರೀತಿ ಆಗ್ತಾ ಇದೆ. ಅಂದರೆ ಒಂದು ಸೈಡ್ ಯೋಚನೆ ಮಾಡಬೇಕು ಇವರು. ಒಂದು ದೃಷ್ಟಿಯಿಂದ ಇವರೆಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನೆಲ್ಲ ದೇವರಂತ ಕರೀತಿದ್ದಾರೆ ಇವರೆಲ್ಲ, ಎಷ್ಟು ದೊಡ್ಡ ಮತ ಇದು, ನಾವೆಲ್ಲ ದೇವರಾಗ್ತೇವೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ದೇವ್ರ ದೃಷ್ಟಿ ಏನು ಮಾಡ್ತೀವಿ ಯೋಚನೆ ಮಾಡಿ. ಆ ಆ್ಯಂಗಲ್ ಏನಾಯ್ತು ಈಗ? ಕೆಟ್ಟ ಅನ್ಯಾಯ ಆಗಲಿಲ್ಲ. ಇಲ್ಲಿ ಭಾರಿ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ತೀರ ಕೆಟ್ಟಾಗಲಿ. ಅದು ಇಮ್ಮಿಡಿಯೇಟ್ ಪನಿಷ್ಮೆಂಟ್, ಅದು ಸಾಮಾನ್ಯ ಅಲ್ಲ. ಪುರತೋ ನರದೇವಸ್ಯ ಚಂಡಾಲೋ ಯದಿ ಪೂಜ್ಯತೆ ರಾಜವತ್ ಕಿಂ ನ ಕೋಪಸ್ಯಾತ್ ರಾಜ್ಞೋ ಲೋಕೆ ಅಭಿಪಶ್ಯತಿ. ರಾಜ್ಞಸ್ತು ಪುರತಃ ಪ್ರೋಕ್ತೆ ಚಂಡಾಲೋ ನೃಪ ಇತ್ಯಪಿ ಆತ್ಮಾನಂ ಸ ಇತಿ ಪ್ರೋಕ್ತಂ ಅತಿ ವಧ್ಯೇವ ಕುಪ್ಯತಿ ಇತಿ ವಧ್ಯೇವ ಕುಪ್ಯತಿ. ರಾಜ್ಞಸ್ತು ಪುರತಃ ಪ್ರೋಕ್ತೆ ಚಂಡಾಲೋ ನೃಪ ಇತ್ಯಪಿ. ರಾಜನ ಮುಂದೆ ಹೇಳಿದರೆ ಆತ್ಮಾನಂ ಸ ಇತಿ ಪ್ರೋಕ್ತಂ ಇತಿ ವದ್ಧಿ ಏವ ಕುಪ್ಯತಿ. ಆಗ ಭಾಳ ಕೋಪಕ್ಕೊಳಗಾಗ್ತಾನೆ ಹೊರತು ಬೇರೆ ಅಲ್ಲ. ಇದೆಲ್ಲ ಏನದು ಭಕ್ತಿ ದೋಷಗಳವಿಷ್ಟು ಕೂಡ. ಅಭೇದೇನ ಏತಯೋರ್ಧ್ಯಾನೆ ಕೋ ವಿಶೇಷೋ ವಚಸ್ಯಪಿ. ಮಾತಿನಲ್ಲೂ ಕೂಡ ಏನು ವಿಶೇಷ ಅಂದರೆ ಅಯಂ ರಾಜ ತ್ವಮಿತ್ಯುಕ್ತೆ ಚಂಡಾಲೋಥ ನೃಪೇಪಿ ಚ ಚಂಡಾಲ ಇತಿ ತು ಪ್ರೋಕ್ತೆ ಸಮಮೇವ ಹಿ ದೂಷಣಂ. ಇಬ್ಬರು ಏನಂತಕರು ತಪ್ಪೊಂಬುದು ತಪ್ಪೆ, ಯಾವ ರೀತಿ ಹೇಳಿದ್ರು ತಪ್ಪೆ. ಆದರೆ ಪನಿಷ್ಮೆಂಟ್ ಯಾವುದಕ್ಕೆ ಜಾಸ್ತಿ ಅಂತ ಕೇಳಿದರೆ ಇದು ಜಾಸ್ತಿ ಇದೆ. ಧ್ಯಾತೆ ಅಪಿ ಏಕಸ್ಯ ತದ್ಭಾವೇ ತದ್ಭಾವೋ ಅನ್ಯಸ್ಯ ಕಿಂ ನತ್. ಅದು ಚಿಂತನೆ ಮಾಡಿದಾಗ ಉಲ್ಟಾಪಲ್ಟ ಹೇಗೆ ಮಾಡಿದ್ರು ತಪ್ಪೇ ಅದು. ಇವನು ಅವನಂತ ಕರೆದು ಅವನಂತ ಕಪ್ಪಾದರೆ ಅನ್ಯಥಾ ಜ್ಞಾನ ಎಂಬ ಸಿದ್ಧ. ನಚೈವ ತದವಿಜ್ಞಾತಂ ಸರ್ವಜ್ಞ ಬ್ರಹ್ಮಣ ಕ್ವಚಿತ್. ನಚೈವ ತದವಿಜ್ಞಾತಂ ಸರ್ವಜ್ಞ ಬ್ರಹ್ಮಣ ಕ್ವಚಿತ್. ಅಲ್ರಿ ಅದು ಗೊತ್ತಾದಿರ್ತಾನೆ ಅವೆಲ್ಲ. ರಾಜರ ಆಬ್ಜೆನ್ಸಲ್ಲಿ ಹೇಳ್ಬೋದಾ ಅಂತ ಕೇಳಿದ್ರೆ
ಪರಮಾತ್ಮ ಸರ್ವಜ್ಞ. ಆ ರಾಜ ಏನೋ ಗೊತ್ತಿಲ್ಲದೆ ಏನೋ ಮಾಡ್ಕೊಂಡಿರ್ಬೋದು, ಆದರೆ ಇವು ಸರ್ವಜ್ಞ ಪರಮಾತ್ಮ. ಗೊತ್ತಾಗುತ್ತಿಲ್ಲ ದೇವರಿಗೆ, ಪನಿಷಬಲ್ ಅಫೆನ್ಸ್. ತಸ್ಮಾದ್ ಅಪೇಶರಂ ಸರ್ವಂ ಅನ್ಯಸ್ಯ ಬ್ರಹ್ಮತಾ ವಚಃ. ಅನ್ಯಸ್ಯ ಅಂದರೆ ಜೀವಸ್ಯ, ಜೀವನಿಗೆ ಬ್ರಹ್ಮತ್ವ ಹೇಳ್ತಕ್ಕಂಥದ್ದು ಅತ್ಯಂತ ತಪ್ಪಾಗಿರ್ತಕ್ಕಂಥದ್ದು ಮಾತಾನೆ ಹೊರತು ಸರಿಯಲ್ಲ. ತಸ್ಮಾತ್ ಯಥೋಕ್ತ ಮಾರ್ಗೇಣ ಬ್ರಹ್ಮೋಪಾಸ್ಯಂ ಮುಮುಕ್ಷುಭಿ. ಅದರಿಂದ ಯಥಾ ಉಕ್ತ ಮಾರ್ಗೇಣ, ಹಾಗೆ ಹಿಂದೆ ಹೇಳಿದ್ದಾರಲ್ಲ ಆ ಕ್ರಮದಲ್ಲಿ ಉಪಾಸನೆ ಮಾಡಬೇಕೆ ಹೊರತು ಈ ದೇವರ ಜೊತೆ ಐಕ್ಯಾದಿಗಳನ್ನು ಚಿಂತನೆ ಮಾಡಿ ಉಪಾಸನೆ ಮಾಡಬಾರ್ದು. ಬ್ರಹ್ಮ ಉಪಾಸ್ಯಂ ಮುಮುಕ್ಷುಭಿ. ಬೇರೆ ಮಾಡ್ತೇವೆ ಮಾಡಿಕೊಳ್ಳಿ, ಆದರೆ ಮುಕ್ತಿ ಆಗಲ್ಲ. ಅದರಿಂದ ತಪ್ಪುತ್ರ ಬರಿಬೇಡ, ಬರೆದ್ರೆ ಬರೀ ಪಾಸಾಗಲ್ಲ ಅಷ್ಟೇ. ಮುಕ್ತಿ ಸಿಗಬೇಕು ಅಂತಿದ್ದರೆ ಉಪಾಸನೆ ಸರಿಯಾಗಿರುತ್ತೆ. ಅದಕ್ಕೆ ಸದುಪಾಸನೆ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಪನಿಷ್ಮೆಂಟು ಆಗುತ್ತೆ. ಅವನಿಗೆ ಪ್ರಕಾರ ಮುಕ್ತಿ ಬೇಕು ಸಿಗಲ್ಲ, ಆ್ಯಕ್ಚುಲಿ ಆಗೋದೇನೋ ಪನಿಷ್ಮೆಂಟು. ಅದು ಒಂದು ಕೆಲಸ ಬಿಡಬೇಕಾದ್ರೆ ಅವ್ನು ಆಗಲ್ಲ ಅಂದರೆ ಸಾಕು ಬಿಟ್ಬಿಡ್ತಾನೆ. ಇನ್ನೂ ಕೆಟ್ಟದಾಗುತ್ತೆ ಅಂದರೆ ಭಾರಿ ಜೋರ ಬಿಡಬೇಕು. ಅಥ ತಸ್ಮಾದ್ ಯಥೋಕ್ತವಾಕ್ಯೇಣ ಬ್ರಹ್ಮ ಉಪಾಸ್ಯಂ ಮುಮುಕ್ಷು. ಅದಕ್ಕೆ ಹೇಳ್ತಾರೆ ಸದುಪಾಸನೆ. ಉಪಾಸನೆ ಮಾಡೋದಿಲ್ಲ ಬೇರೆ, ದೇವ್ರ ಪೂಜನೆ ಮಾಡೋದಿಲ್ಲ ಬಿಟ್ಬಿಟ್ಟ. ಅವ ಅಸದಾಗಿ ಮಾಡ್ತಾನೆ, ಉಲ್ಟಾ ಪಟ್ಟ ಪ್ರಾರ್ಥನೆ ಕ್ರಮನೇ ಗೊತ್ತು, ಅದು ಡೇಂಜರಸ್. ಅದು ಸದುಪಾಸನೆ ಉಪಾಸನೆ ಮಾಡದೇ ಇರಬಾರ್ದು, ದುರುಪಾಸನೆಯೂ ಮಾಡಬಾರ್ದು, ಸದುಪಾಸನೆಯನ್ನೇ ಮಾಡಬೇಕು. ರಚರಮಂತ್ಯಹೋ ಅಸದುಪಾಸನೆಯ ಆತ್ಮಹನಃ. ನೆನಪಿದೆ ಎಲ್ಲಿದ್ದದು? ಯಾವುದ್ರಲ್ಲಿ ಬರೋದು? ಈಶಾವಾಸ್ಯದಲ್ಲಿ ಕೋಟ್ ಮಾಡಿದ್ದಾರೆ. ಎಲ್ಲಿದ್ದದು? ಭಾಗವತದ ವಾಕ್ಯ. ಇತಿ ಭಾಗವತೆ ಅಂತ ಹೇಳಿದ್ದಾರೆ. ಶ್ರುತಿಗೀತೆಯಲ್ಲಿ ಬರುತ್ತೆ. ಅಂದರೆ ಅಲ್ಲಿ ಕೋಟ್ ಮಾಡೋ ಕಾರಣ ಅಸದುಪಾಸನೆ ಮಾಡ್ತಾರೆ, ಆದ್ದರಿಂದ ಅವ್ರಿಗೆ ಸರಿ ಹೋಗೋದಿಲ್ಲ ಅಂಥೇಳಿ. ಅಂದರೆ ತಾತ್ಪರ್ಯ ಇಷ್ಟು. ರಾಜಸರು ಒಮ್ಮೆಗೆ ಉಪಾಸನೆ ಮಾಡ್ತಾರೆ, ಒಮ್ಮೆ ಸದುಪಾಸನೆ ಅಸದುಪಾಸನೆ, ಯಾವುದ್ರ ಬಗ್ಗೆ ನಿಶ್ಚಯ ಜ್ಞಾನ ಇಲ್ಲ ಅವರಿಗೆ. ಇವ್ರು ಹಾಗಲ್ಲ, ಸದುಪಾಸನೆ ಮಾಡೋದು ಒಮ್ಮೊಮ್ಮೆ ಅಸದುಪಾಸನೆ ಮಾಡಿ ತಪ್ಪು ಮಾಡ್ತಾರೆ. ಇವರು ಅಸದುಪಾಸನೆ ಮಾಡ್ತಾರೆ. ಒಮ್ಮೊಮ್ಮೆ ಕೃಷ್ಣ ಬಂದ ದುರ್ಯೋಧನ ಎದ್ದ ಅಂತ ಹೇಳಿದ್ರೆ ಗೌರವ ಅಲ್ಲದು, ಭಯ. ಗೌರವದಿಂದ ಹೇಳೋದು ಬೇರೆ, ಭಯದಿಂದ ಹೇಳೋದು ಬೇರೆ. ಇವ್ರು ಮನೆಗಿದ್ದಾನೆ ಹೇಳಕ್ಕೆ ಬರ್ತಾ ಇಲ್ಲ ಅವನಿಗೆ, ಹೇಳಲಿಲ್ಲ, ಪಾಪ ಬರಲಿಲ್ಲ ಅವನಿಗೆ. ಯಾತಕ್ಕೆ ಹೇಳಾಗ ಇಲ್ಲ, ಇವ್ನು ಹೇಳಕ್ಕೆ ಬರುತ್ತೆ, ಹೇಳಲಿಲ್ಲ, ಅದು ಪಾಪ ಕಾರಣ. ಅಶಕ್ಯ ಶಾಸ್ತ್ರಚೋದನ ಎಂದು ಯಾವುದಕ್ಕೇನು ಹೇಳೋದಿಲ್ಲ. ಇಂಪಾಸಿಬಲ್ ಆಗಿದೆ ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ ಕೇಳಿದವನೇ ದಡ್ಡ ಆಗ್ತಾನೆ. ಗೊತ್ತಾಯ್ತಾ? ಅದು ಸರಿಯಲ್ಲ. ಈ ಮುಂದಿಂದೀಗ ಅಥ ತದಧಿಗಮಾಧಿಕರಣಂ. ಓಂ ತದಧಿಗಮೇ ಉತ್ತರ ಪೂರ್ವಾಘಯೋರಶ್ಲೇಷ ವಿನಾಶೋ ತದ್ವ್ಯಪದೇಶಾತಿಥಿ ನಿವೃತ್ತ ಸಾಧನ ಚಿಂತಾ. ನಿವೃತ್ತ ಸಾಧನ ಚಿಂತ, ಒಂದು ಸಾಧನ ಚಿಂತೆ ಮುಗಿತೀಗ. ಆ್ಯಕ್ಚುಲಿ ಫಲಾಧ್ಯಾಯ ಇದು. ಫಲಾಧ್ಯಾಯ ಸಂಬಂಧಪಟ್ಟಂತೆ ಸಾಧನೆ ಅಂಶಗಳನ್ನು ಸ್ವಲ್ಪ ರಿಪೀಟ್ ಮಾಡಿದರು, ಇನ್ನು ಸ್ವಲ್ಪ ವಿಸ್ತಾರ ಮಾಡಿದರು. ಈಗ ಮುಂದೆ ಏನು ಫಲ, ಈ ಮುಖ್ಯ ಫಲ ಹೇಳ್ತಾರೆ. ಅಪರೋಕ್ಷ ಜ್ಞಾನ ಬರ್ತಿರ್ಲಿಕ್ಕೆ ಏನಪ್ಪ ಇಮ್ಮಿಡಿಯೇಟ್ ಬೆನಿಫಿಟ್ ಏನು ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶ. ಅದಕ್ಕೆ ಪ್ರತಿಬಂಧಕಾನಾಂ ಪೂರ್ವೋತ್ತರಾಣಾಂ ಅನಂತ ಕರ್ಮಣಾಂ ಭಾವಾನ್ನ ಜ್ಞಾನಿನೋ ಮೋಕ್ಷ. ಇಷ್ಟೊತ್ತು ಕೂಡ ಏನು ಮಾಡ್ದ? ಜ್ಞಾನದ ಬಗ್ಗೆ ಭಾರಿ ಪ್ರಶ್ನೆ ಮಾಡಿದ್ದ. ಕೊನೆಗೆ ಹೇಳಿದರೆ ಮೋಕ್ಷ ಆಗುತ್ತೆ ಅಂತ ಹೇಳಿ ಆಯಿತು. ಆದರೂ ಕೂಡ ಒಪ್ಪಿಲ್ಲ, ಸಮಸ್ಯೆ ಇದೆ ಅಂತ ಹೇಳಿದ. ಮೋಕ್ಷ ಆಗ್ಬೇಕಾದ್ರೆ ಏನಾಗಿ, ಮೋಕ್ಷ ಅಂದ್ರೆ ಏನೀಗ? ಇದನ್ನು ಬಿಟ್ಟು ಅಲ್ಲಿ ಹೋಗೋದು, ಬಿಟ್ಟು ಅಲ್ಲಿ ಬಿಡ್ಲಕ್ಕೆ ಬರತ್ತಾ ಇದ್ದಾನೆ. ಏನಿದನ್ನು ಎಷ್ಟು ಅನಂತ ಜನಗಳ ಪಾಪ ಕೂತ್ಕೊಂಡಿದೆ, ಗೊತ್ತಾಯ್ತಾ? ಇವೆಲ್ಲ ಕಳ್ಕೊಳ್ಳೋದು ಯಾವಾಗ, ಹೋಗೋದು ಯಾವಾಗ? ಪಾಪ ದೇವರಾಜ್ ಏನು ಮಾಡ್ತಾನೆ ಪಾಪ, ಗೊತ್ತಾಯ್ತಾ? ಇಷ್ಟಲ್ಲಿ ನಾಯ ಸಾರಿ ಅಂದ್ಬಿಟ್ಟು ಏನು ಮಾಡ್ತೇನೆ ಅಂತ ಹೇಳಿದರೆ ಹೇಳ್ತಾರೆ ಹಾಗಲ್ಲ. ಜ್ಞಾನದ ಶಕ್ತಿ ಅದು. ಏನು ಜ್ಞಾನ ಫಲ ಇದು. ತದಧಿಗಮೇ, ಬ್ರಹ್ಮಜ್ಞಾನ ಬರ್ತಿರ್ಲಿಕ್ಕೇನೆ ಉತ್ತರ ಪೂರ್ವ ಅಘಯೋಹೋ. ಉತ್ತರ ಅನಂತರದ್ದು, ಪೂರ್ವ ಹಿಂದಿನದು, ಹಿಂದಿನ ಮುಂದಿನ. ಯಾಕೆ ಹಿಂದಿಂದು ಏನಾಗುತ್ತೆ, ಮುಂದಿನ ಏನಾಗುತ್ತೆ. ಅವಕ್ಕೆ ಅಶ್ಲೇಷ ವಿನಾಶವು ರೆಸ್ಪೆಕ್ಟಿವ್ಲಿ ಓದ್ಕೋಬೇಕು. ಯಾವುದಕ್ಕೆ ಅಶ್ಲೇಷ? ಮುಂದೆ ಮಾಡೋದಕ್ಕೆ ಅಶ್ಲೇಷ, ಹಿಂದಿದ್ದಕ್ಕೇನೋ ವಿನಾಶ. ಸಂಚಿತ ಪೂರ್ತಿ ಸುಟ್ಟೋಗುತ್ತೆ, ಅದು ಯೋಚನೆ ಝೀರೋ ಹೋಗ್ಬಿಡುತ್ತೆ. ಇಲ್ಲಿ ಮಾತ್ರ ಲೇಪ ಇಲ್ಲ. ಅದು ತಪ್ಪು ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಅಪರೋಕ್ಷ ತಪ್ಪು ಮಾಡ್ತಾನೆ, ಅದೇನಿಲ್ಲ ಲೇಪ. ಬಟ್ ಎಲ್ಲದಕ್ಕೂ ಲೇಪ ಇಲ್ಲ ಅಂತ ಹೇಳಬಾರ್ದು. ಆನಂದ ವೃದ್ಧಿನೇ ಆಗೋದಿಲ್ಲ. ಆಗಿದ್ದರೆ ಪಾಂಡವ ರಹಸ್ಯ ಆಗೋನು ಮಾಡಿದರು. ಬರೀ ಅಪರೋಕ್ಷ ಜ್ಞಾನಿಗಳಲ್ಲ ಅವರು. ಎಂಥವರು? ಅವ್ರಿಗೆ ಲೇಪ ಇದೆಯಲ್ಲ ಅದರಿಂದ ಅಂತ ಕೇಳಿ ಇದೇಂತ ಹೇಳಬೇಕು. ಇಲ್ಲವರೆ ಏನು ಮಾಡಬೇಕು? ಯಾಕೆ ವೇಸ್ಟ್ ಬುದ್ಧಿ ಇಲ್ಲದೆ ಯಾಕೆ ಮಾಡಬೇಕು? ಮಾಡಿದ್ರೆ ಲೇಪ ಇದೆ. ಸೊ ಲೇಪ ಇಲ್ಲ ಅಂದರೆ ಪಾಪಗಳ ಲೇಪ ಇಲ್ಲ ಅಂತ ಹೇಳಬೇಕೆ ಹೊರತು ಯಾವ್ದು ಲೇಪ ಇಲ್ಲ ಅಂತ ಹೇಳಬಾರ್ದು, ಯಾವುದ್ರ ಲೇಪನೂ ಇಲ್ಲ ಅಂತ ಹೇಳಬಾರ್ದು. ಅವ್ರು ಹೇಳಾಗಿಲ್ಲ. ಅವರು ಲೇಪ ಎಲ್ಲ ಲೇಪ ಇಲ್ಲ ಅಂತಲೇ ಹೇಳಬೇಕು. ಅವರು ಪುಣ್ಯದ ಲೇಪ ಇಲ್ಲ ಅಂತ ಹೇಳಬಾರ್ದು. ಯಾಕೆ? ಹಾಗಿದ್ರೆ ಸಾಧನೆ ಯಾಕೆ ಮಾಡಬೇಕು? ದಡ್ಡ ಆಗಿಬಿಡ್ತಾರೆ. ಸಾಧನೆ ಕಾರಣ ಇರಬೇಕಲ್ಲ. ನಮಗೊಂದು ಕಾರಣ ಏನಿದೆ ಮುಂದೆ? ಆನಂದ ವೃದ್ಧಿ ಪರ್ಪಸ್ ಇದೆ.
ಇವರಿಗೆ ಪರ್ಪಸ್ಸೇ ಇಲ್ಲ. ಯಾಕೆ ಬ್ರಹ್ಮೈಕ್ಯದಲ್ಲಿ ಆನಂದವೃತ್ತಿ ಇರೋದೇ ಒಬ್ಬನು, ಆನಂದವೃತ್ತಿ ಏನು ಬಂತು ಅದರೊಳಗೆ. ಅದರಿಂದ ಅವ್ರು ಮಾಡೋದಲ್ಲಿ ಏನಾಯ್ತು, ಆಮೇಲೆ ಮೀನಿಂಗ್ಲೆಸ್ ಆಯಿತು. ನಮ್ಮಲ್ಲಿ ಮೀನಿಂಗ್ಲೆಸ್ ಆಗಲಿಲ್ಲ. ತಥೋಪಾಸ್ಯಂ ಮಂಜಸಾ ದೃಷ್ಟಂ ಬ್ರಹ್ಮ ಪಾಪಂಚ ಭಸ್ಮಸಾತ್ ದೃಷ್ಟಂ ಬ್ರಹ್ಮ, ಕಣ್ಣಿಗೆ ಕಂಡ ಪರಮಾತ್ಮ ಪಾಪಂಚ ಭಸ್ಮಸಾತ್ ಕರೋತಿ, ಪಾಪನ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಈ ಪದ ಬಂದಿದೆ ಆಗಲೇ. ಎಲ್ಲಿ ಬಂದಿದೆ? ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಯಥೈದಾಂಶ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಇದೆಲ್ಲ ಅದು ಯಾವುದಿದು ಬ್ರಹ್ಮಸೂತ್ರದ ಅರ್ಥ. ಅದು ಇದಕ್ಕೆ ಅರ್ಥ ಹೇಳ್ತಿರೋದು ಇದು. ಅರ್ಥ ಆಯ್ತಾ? ಇಮ್ಮಿಡಿಯೇಟ್ ಕೊಟ್ಟೆ ಹೇಳಿದ್ದಕ್ಕೆ. ಅಷ್ಟೇ ಅರ್ಜುನ ಯಾರೀಗ? ಅಪರೋಕ್ಷ ಜ್ಞಾನಿ. ಅದಕ್ಕೆ ನಿನಗೇನಿಲ್ಲ, ಪಾಪದ ಪ್ರಶ್ನೆ ಬರೋದೇ ಇಲ್ಲ. ಬರೋದು ಯಾವುದೀಗ? ಪುಣ್ಯವೃದ್ಧಿ ಅಷ್ಟೇ. ಅದು ಹೇಳೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಥೈಧಾಂಸಿ, ಈ ಸೌದೆಗಳನ್ನು ಅಗ್ನಿ ಹಾಕಿ ಸುಟ್ಟು ಬೂದಿ ಮಾಡಬೇಕು ಹಾಗೆ. ಪೂರ್ವಂ ಪಾಶ್ಚಾತ್ಯ ಅಂದರೆ ಅನಂತರ. ಪಾಶ್ಚಾತ್ಯ ದೇಶದವರಿಗೆ ಸಂಬಂಧ ಇಲ್ಲ ಅಂತ ಅರ್ಥ ಅಲ್ಲ. ಪಾಶ್ಚಾತ್ಯರು ಕೇಳಿ ಏನು ಅಭ್ಯಾಸ ಆಗಿದೆ ಈಗ, ಅವರು ಪಾಶ್ಚಾತ್ಯರು ಹೇಳಿ ಹಾಗಲ್ಲ. ಪಾಶ್ಚಾತ್ಯ ಅನಂತರದ್ದು ಅಂತ ಅರ್ಥ. ಅನಂತರದ್ದು ಅಸಂಗತಾಂ. ಅಸಂಗತ ಅಂದರೆ ಏನು? ಸಂಘ ಇಲ್ಲದೆ, ಲೇಪ ಇಲ್ಲ ಅಂತ ಅರ್ಥ. ಕರೋತಿ, ಯಾರು ಮಾಡ್ತಾರೆ ಇದನ್ನ ಅಂತ ಪ್ರಶ್ನೆ ಬಂದರೆ ನೋಡಿ, ಜ್ಞಾನ ಮಾಡುತ್ತೆ ಅಂತ ಹೇಳಲಿಲ್ಲ. ಅಷ್ಟೇ ಮಾಡಿ ನೀವು ಹೇಳ್ತಿರೋದು ನಚ ಕರ್ಮ ವಿಭಾವನ ಕಾಲಗುಣ ಅಂತ ಹೇಳ್ತಾರಲ್ಲ, ಜ್ಞಾನ ಕೂಡ ಜಡ ತಾನೆ. ಅದೇನು ಮಾಡುತ್ತೆ ಅಂದರೆ ದೇವರು ಮಾಡ್ತಾನೆ ಅಂತೇಳಿ. ಉಳಿದವರಿಗೆ ಜ್ಞಾನನೇ ಮಾಡುತ್ತೆ ಅಂದರೆ ಹೋಯ್ತು. ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿರ್ಬೋದು. ಹೇಳಿದ್ದೆಲ್ಲ ಸರಿ ಅಂತ ಒಪ್ಕೊಂಡ್ಬಿಡೋಣ. ಈಗ ಹೇಳಿದ್ದೆಲ್ಲ ಸರಿ, ಅದು ಏನು ಜ್ಞಾನದ ಕೆಲಸ. ಜ್ಞಾನ ಜಡ, ಏನು ಮಾಡುತ್ತೆ ಅದೀಗ? ಮದುವೆ ಆ ಸ್ಟೇಜಲ್ಲೂ ಸೋತು ಬಿಡ್ತಾರೆ. ನಮ್ಮಲ್ಲಿ ಹಾಗಲ್ಲ. ಅಲ್ಲೂ ಕೂಡ ಏನಿದೆ, ಹೊಸ ವ್ಯಾಖ್ಯಾನದ ರೀತಿ ಅದು. ಅದಕ್ಕೆ ಬ್ರಹ್ಮ ಭಸ್ಮಸಾತ್ ಕರೋತಿ, ಪರಮಾತ್ಮ ಸುಟ್ಟು ಬುದ್ಧಿ ಮಾಡ್ತಾನೆ ಅಂತ ಹೇಳಿದ ಹೊರತು ಏನಲ್ಲ ಇದು ಹೇಳ್ತಾರೆ. ಹೌದು. ಉಕ್ತ ಪ್ರಕಾರೇಣ ಪಾಶ್ಚಾತ್ಯಸ್ಯ ಪಾಪಸ್ಯ ಅನಿಷ್ಟ ಪುಣ್ಯಸ್ಯ ಚ. ಪುಣ್ಯದಲ್ಲೂ ಕೆಲವು ಹೋಗುತ್ತೆ. ಯಾವುದು ಅನಿಷ್ಟ ಪುಣ್ಯ? ಅನಿಷ್ಟ ಪುಣ್ಯ ಇರಬಾರ್ದು. ಯಾತಕ್ಕೆ ಅಂದರೆ ಏನು ಭಾರ ಅದು. ಅನಿಷ್ಟ ಪುಣ್ಯ ಯಾತಕ್ಕೆ ಹೋಗ್ಬೇಕು ಗೊತ್ತಾ? ಅದು ಮುಕ್ತಿಗೆ ಉಪಯೋಗ ಬರಲ್ಲ. ಗೊತ್ತಾಯ್ತಾ? ಸುಮ್ಮನೆ ಬರ್ಡನ್ ಯಾರು ಕೊಟ್ಟರೆ ಬಿಸಾಕಿ ಹೋಗ್ಬಿಡ್ಬೇಕು. ಯಾವ ಯೋಗ್ಯರು ತೊಗೊಂಡ್ರೆ ಕಷ್ಟ. ಏನು ಮಾಡ್ಬೇಕಾದ್ರೆ ಒಳ್ಳೆಯವ್ರಿಗೆ ಹಂಚಿ ಹೋಗು, ಜವಾಬ್ದಾರಿ ಅದು. ಮಾಡಿ ಬೇರೆಯವರಿಗೆ ಟ್ರಾನ್ಸ್ಫರ್ ಆದರೆ ಒನ್ಸ್ ಫಾರ್ ಆಲ್ ಹೊಟ್ಬಿಟ್ರೆ ಏನು ಮಾಡ್ತಾರೆ? ಒಳ್ಳೊಳ್ಳೆ ಪದಾರ್ಥ ಇಟ್ಟು ಮನೆಯಲ್ಲಿ ಟೀ ಕೊಟ್ಟು ರೋಜ್ ಊಟ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಹಾಕ್ಕೊಂಡು ಹೋದರೆ ಈ ಟ್ರಾನ್ಸ್ಪೋರ್ಟ್ ಖರ್ಚೇ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅದನ್ನ ಏನು ಮಾಡ್ತಾರೆ? ಡಿಸ್ಪೋಸ್ ಹಾಕ್ಕೊಂಡು ಬಿಸಾಕಿ ಹೋಗ್ಬಿಟ್ರೆ ಯಾರು ತೊಗೊಂಡು ಮನೆಗೆ ಹಾಕಿಬಿಡ್ತಾರೆ. ಯಾರು ಕಳ್ಳ ತೊಗೊಂಡು ಹೋಗ್ಬಿಡ್ತಾರೆ. ಅದಕ್ಕೇನು ಮಾಡ್ತಾರೆ ಅವರು? ಒಳ್ಳೆಯವ್ರನ್ನ ಕರೆಸಿ ಆರಿಸಿಕೊಡ್ತಾರೆ. ಕೆಲವರಿಗೆ ಕಡಿಮೆ ಬೆಲೆ ಕೊಡ್ತಾರೆ, ಕೆಲವರಿಗೆ ಫ್ರೀ ಕೊಡ್ತಾರೆ, ಕೆಲವು ಇಟ್ಟು ಕೊಡ್ತಾರೆ. ಸದ್ಯ ಹೋದ್ರೆ ಸಾಕೋತ ಹಾಗೆ ತೊಗೊಂಡೋಗಿ ಮಾರಾಯ ಅಂತ ಹೇಳ್ತಾರೆ. ಆ ಟೈಮ್. ಆದರೆ ಅದು ಉಪಯೋಗ ಬರಲ್ಲ. ಅದು ಯಾವುದನ್ನು ಬಿಟ್ಟು ಹೋಗೋದಿಲ್ಲ. ವ್ಯಾಲ್ಯೂಬಲ್ ಪದಾರ್ಥ ಬಿಟ್ಟು ಜೊತೆಗೆ ತೊಗೊಂಡು ಹೋಗ್ತಾರೆ. ಅದಿದ್ದು ಯಾಕೆ ಒಳ್ಳೆಯ ದೃಷ್ಟಾಂತಗಳು ಹೇಗಿವೆ ಅಂದರೆ ಜೀವನ ತೀರ ಹತ್ತಿರ. ಇತರಸ್ಯಾಪಿ ಏವಂ ಅಸತ್ಲೇಷ ಪಾತೇತು. ಅಲ್ಲಿಗೆ ಓಂ